ಪ್ರಣಯದ ಪಕ್ಷಿಯಂತೆ ವಿಶ್ವದ ಸುಂದರಿಯಂತೆ ತಿರುಗುತ್ತಿದೆ ನನ್ನ ಕಣ್ಣೆದುರಿಗೆ ಆ ಪ್ರೇಮಳ ಮೈ ಮಾಟ. ಲೇ ಪ್ರೇಮ, ದಿನ ಬೆಳಗಾದ್ರೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟುಕೊಂಡು ತುಟಿಗೆ ಲಿಪ್ಟಿಕ್ ಅನ್ನು ಹಚ್ಚಿ ಯೌವನದ ಕುದುರೆಯಂತೆ ನಮ್ಮಂತ ಮನ್ಮತರ ಮನಸ್ಸನ್ನೇ ಕೆಣಕುತ್ತಿದೆ ಆ ನಿನ್ನ ರೂಪ ಲಾವಣ್ಯ. ಆ ಹುಣ್ಣಿಮೆ ಬೆಳದಿಂಗಳಂತೆ ಬೆಳಗುತ್ತಿದೆ ಆ ನಿನ್ನ ಮೈ ಬಣ್ಣ. ಒಂದೇ ಸವನೆ ಕೈ ಮಾಡಿ ಕರೆಯುತ್ತಿದೆ ಈ ನನ್ನ ಹೃದಯಯಾನ. ನಾನು ಹೇಳಿದಂತೆ ಕೇಳಿದರೆ ನಿನಗೆ ಸ್ವರ್ಗ ಸ್ಥಾನ, ಇಲ್ಲವಾದರೆ ಬರುವುದು ನಿನಗೆ ಸ್ಮಶಾನ. ಓಹೋ, ಆಸೆ ಪಟ್ಟ ಹಕ್ಕಿ ಆತುರಪಟ್ಟು ಇತ್ತಲೇ ಬರುತ್ತಿದೆ. ಬರಲಿ ಬರಲಿ, ಇದಕ್ಕೆ ನನ್ನ ಮೋಸದ ಬಲೆಯನ್ನು ಬೀಸಿ ಸೆರೆ ಹಿಡಿಯಲೇಬೇಕು. ನಿಲ್ಲು ಪ್ರೇಮ. ಯಾರು? ಓಹೋ ಜಯಶಿವ, ಯಾಕೆ ನನ್ನನ್ನು ತಡೆದು ನಿಲ್ಲಿಸಿದೆ? ಹಾರಿ ಹೋಗುವ ಹಕ್ಕಿಯನ್ನು ತಡೆದು ನಿಲ್ಲಿಸಿ ಮಾತನಾಡುವ ಆಸೆ ಇತ್ತು, ಅದಕ್ಕೆ ನಿಲ್ಲಿಸಿದೆ. ನಿನ್ನ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಅರ್ಥ 16 ತುಂಬಿದ ಹೆಣ್ಣಿಗೆ ನೆಲ ಸಹಿತ ಕಾಣದು ಎನ್ನುವ ಹಾಗೆ ನಿನ್ನಂತ ಶ್ರೀಮಂತ ಹೆಣ್ಣಿಗೆ ನನ್ನ ಮಾತು ಎಂದು ಅರ್ಥವಾಗಬೇಕು. ಏ ಜಯಶಿವ, ಏನು ಮಾತನಾಡ್ತಾ ಇದೆಯಾ ನೀನು? ನಾನು ಯಾರ ಮಗಳು ಅಂತ ತಿಳಿಯಾರ್ದ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ ನೀನು. ನಾನು ಯಾರು ಅಂತ ತಿಳಿದುಕೊಂಡು ಮಾತನಾಡು. ಎಚ್ಚರವಿಟ್ಟೆ ಮಾತನಾಡಿರೋ ಪ್ರೇಮ. ನೀನು ನಮ್ಮ ಸೌಕಾರ್ ಪ್ರಶಾಂತ ಗೌಡನ ಮಗಳೆಂದು. ನೀನು ಸೌಕಾರನ ಮಗಳಾದರೂ ಸರಿ, ಸರ್ದಾರನ ಮಗಳಾದರೂ ಸರಿ, ನನ್ನ ಸೈಡರ್ವರೆಗೂ ನಾನು ಕೈ ಬಿಡೋದೇ ಇಲ್ಲ. ಅಂದರೆ ನೀನು ಒಬ್ಬ ಕಾಮಾಂಧ ಅಂತ ಕಾಣ್ತಾ ಇದ್ದೆ. ಅನ್ನ ಹಾಕಿದವರ ಮನೆಗೆ ಕಣ್ಣು ಹಾಕ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಹೆಸಿ ಜನ್ಮಕ್ಕೆ? ಅನ್ನ ಉಂಡ ಮನೆಗೆ ಲೇ ಪ್ರೇಮ, ಗೌಡನ ಮಗಳಿಗೆ ಗರ್ವ ಹೆಚ್ಚು ಎನ್ನುವ ಹಾಗೆ ಗರ್ವದಿಂದ ಮಾತನಾಡಬೇಡ. ಆಳಾಗಿ ದುಡಿ, ಅರಸನಾಗಿ ಉಣ್ಣು ಎನ್ನುವ ಹಾಗೆ ನಾನು ನಿನ್ನ ತಂದೆಯ ಹತ್ತಿರ ದುಡಿದೇ ತಿನ್ನುತ್ತೇನೆ ವಿನಃ ಆ ನಿನ್ನ ತಂದೆಯಂತೆ ಬಡವರ ಬಡ್ಡಿ ದುಡ್ಡಲ್ಲಿ ಬಾಳುತ್ತಿಲ್ಲ. ನೀಚಾತ್ಮ, ಮನುಷ್ಯತ್ವ ಎನ್ನುವುದನ್ನೇ ಮರೆತು ಕಸ. ಒಂದು ನಾಯಿಗೆ ಅನ್ನ ಹಾಕಿದ ಮನೆ ಮೇಲೆ ಅದರ ನಿಯತ್ತು ಇರುತ್ತದೆ. ಆ ಮನೆಯನ್ನು ಕಾಪಾಡಿಕೊಂಡು ಬರ್ತದೆ. ಅದರಂತೆ ಕೂಡ ಆ ನಾಯಿಗಿದ್ದ ಬೆಲೆ ನಿನಗಿಲ್ವಲ್ಲೋ? ನೀನೋಗೆ ಹೇಗೆ ಗೊತ್ತಾಗ್ಬೇಕು? ನಾಚಿಕೆ ನಾಚಿಕೆ. ಲೇ ಪ್ರೇಮಿ, ನಾಚಿಕೆ ಎಂಬ 3 ಅಕ್ಷರ ಪದವನ್ನು ಎಂದು ನಾನು ನಿನ್ನ ತಂದೆಯ ಬಾಡಿಗಾರ್ಡನಾದನು ಅಂದೇ ಕಿತ್ತು ಹಾಕಿದೆ ಈ ನಾಚಿಕೆ ಮಾನ ಮರ್ಯಾದೆಯನ್ನು. ಬಾರಲೇ ಕೆಂಗುಲ. ಕಣ್ಣರು ಕೂಡ ಅದರ ಸುತ್ತಲೂ ಮುಳ್ಳು ಇರುತ್ತದೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣ್ತಾ ಇದೆ. ಅದರಂತೆ ನೀನೇನು ಅನ್ನೋದ್ರು ಈಗ ನನ್ನನ್ನು ಮುಟ್ಟದ ಬಂದರೆ ಕನ್ನಡದ ಈ ಕನ್ನಡದ ಕುವರಿಯ ಕೈಯಲ್ಲಿ ಕಂಗಟ ಕನ್ನಡದ ಕುವರಿಯೇ, ನೀನು ಕಂಗಟ್ಟು ನಿಲ್ಲಲು ನೀನೇನು ಕಿತ್ತೂರಾಣಿ ಚೆನ್ನಮ್ಮಳು ಅಲ್ಲ, ವೀರಗಚ್ಚೇನಾಗಿ ಹೋರಾಡಿದ ಹೊಣಿಕೆ ಹೋಬವಳು ಅಲ್ಲ. ಮದುವೆಯನ್ನು ಮಾಡಿಕೊಂಡು ಮಂಚದ ಮೇಲೆ ಮಲಗಿ ಮಕ್ಕಳನ್ನು ಹಡೆಯಬೇಕೆಂದು ಆಸೆ ಹೊತ್ತು ಭೂಮಿಗೆ ಬಂದ ನೀನೊಬ್ಬಳು ಕೆಟ್ಟ ಕಾಮಿನಿ. ಪ್ರೇಮ, ನಿನಗೆ ಗೌರವದಿಂದ ಹೇಳಿದರೂ ನಿನಗೆ ಗೌರವ ಬರಲಿಲ್ಲ. ಮುಗಿಯಿತು ಪ್ರೇಮಿ ನಿನ್ನ ಶೀಲದ ಕತೆ.
ಪ್ರಾಣಿಯಂತೆ ಈ ರೀತಿ ರಸ್ತೆಯ ಮೇಲೆ ಪರಸ್ತ್ರೀಯ ಮೈ ಮುಟ್ಟುತ್ತಿರುವೆಯಲ್ಲ, ನಿನಗೆ ಮನುಷ್ಯತ್ವವಿಲ್ಲವೇ? ಲೇ ಬಚ್ಚೆ, ನನ್ನ ಪ್ರೀತಿ ಸಲ್ಲಾಪದಲ್ಲಿ ಅಡ್ಡಗಾಡು ನೀನಾರಲೇ ಹರಾಂಕೋರನ ಮಗನೇ. ನಾನ್ಯಾರು? ಲೇ ಕತ್ತೆ, ತಿರುಗಿ ನೋಡಿದರೆ ಗೊತ್ತಾಗುತ್ತದೆ ನಾನು ಯಾರೆಂದು. ಮರ್ಯಾದೆಯಿಂದ ಅವಳನ್ನು ಬಿಟ್ಟು ಹೋಗು. ಮರ್ಯಾದೆ? ಲೇ ಪ್ರಕಾಶ, 3 ಕಾಸಿಗೂ ಗತಿ ಇಲ್ಲದ ಆ ಮರ್ಯಾದೆ ಶಬ್ದ ಈ ಜಯಸಿಂಹನ ಮುಂದೆ ಹೇಳಲು ಬರಬೇಡ. ಈ ಸಿಂಹವನ್ನು ಕೆಣಕಿದರೆ ಏನಾಗುತ್ತೆ ಎಂದು ಗೊತ್ತು ತಾನೇ ನಿನಗೆ. ಲೇ ಜಯಸಿಂಹ, ನಿನ್ನನ್ನು ಎದುರು ಹಾಕಿಕೊಂಡು ನಿನ್ನಿಂದ ಸೋಲು ಅನುಭವಿಸುವುದಕ್ಕೆ ಈ ಪ್ರಕಾಶನು ಹೇಳಿಯಲ್ಲ. ದುಡ್ಡಿದೆ ಎಂದು ದೊಡ್ಡಸ್ತಿಕೆಯನ್ನು ತೋರಿಸಿ ಕಂಡ ಹೆಣ್ಣಿನ ಮೇಲೆ ಕೈ ಹಾಕಲು ಬಂದರೆ ಮಗನೇ, ಸತ್ಯದಲ್ಲೇ ಸಿದ್ಧವಾಗಿ ನಿಲ್ಲಬೇಕಾಗುತ್ತದೆ ನಿನ್ನ ಚಟ್ಟ ಕಟ್ಟಲು. ಚಟ್ಟ ಕಟ್ಟಲೆ? ಲೇ ಪ್ರಕಾಶ, ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟು ಈ ಸಿಂಹವನ್ನು ಕೆಣಕಬೇಡ. ವಂಶಕ್ಕೆ ಒಬ್ಬನೇ ಇದೆಯ, ಹೋಗಿ ವಂಶ ಉದ್ಧಾರ ಮಾಡಿಕೊ. ಇವಳಿಗಾಗಿ ಹೋರಾಡಲು ಇವಳೇನು ನಿನಗೆ ಒಡ ಹುಟ್ಟಿದ ಅಕ್ಕ ತಂಗಿ ಏನಲ್ಲ. ಏ ಜಯಸಿಂಹ, ಹೆಣ್ಮಕ್ಳು ಹಚ್ಕೊಳ್ಳೋ ಅರಶಿನ ಕುಂಕುಮನೆ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರ್ತಾರೆ. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ? ಲೇ ಜಯಸಿಂಹ, ಒಂದು ವೇಳೆ ಅವಳು ನನಗೆ ಅವಳ ಹುಟ್ಟಿದ ಅಕ್ಕ ತಂಗಿಯಾಗಿದ್ದರೆ ನಿನ್ನನ್ನು ಇಷ್ಟೊತ್ತಿನವರೆಗೂ ಮಾತನಾಡುವುದಕ್ಕೆ ಬಿಡುವುದಿಲ್ಲ. ಇಷ್ಟೊತ್ತಿಗೆ ನಿನ್ನ ರುಂಡವನ್ನು ಕತ್ತರಿಸಿ ಆ ಮುಂಡದಿಂದ ಬರುವ ನೆತ್ತರಿನಿಂದ ಅವಳ ಪಾದ ಪೂಜೆ ಮಾಡುತ್ತಿದ್ದೆ. ಏನೋ ಅವಳೊಬ್ಬಳು ಪರಸ್ತ್ರೀ ಎಂದು ನಿನಗೆ ಮರ್ಯಾದೆ ಕೊಟ್ಟು ಹೇಳುತ್ತಿದ್ದೇನೆ. ಇಲ್ಲಿಂದ ಬಚಾವಾಗು. ಪರಸ್ತ್ರೀ? ಲೇ ಪ್ರಕಾಶ, ಇವಳೇನು ಪರಲೋಕದಿಂದ ಇಳಿದು ಬಂದ ಪರಸ್ತ್ರೀ ಅಲ್ಲ. ಇವಳು ನಮ್ಮ ಗೌಡನ ಮಗಳೆಂದು ನಾ ಮುಟ್ಟಲು ಹೋದರೆ ನನ್ನ ಕೈಯಿಂದಲೇ ಅಕ್ಕಿಯನ್ನು ಪಾರು ಮಾಡಿದೆಯಲ್ಲ. ಒಂದಿಲ್ಲ ಒಂದು ದಿನ ಇವಳನ್ನು ದಕ್ಕಿಸಿಕೊಂಡು ಇವಳ ಕೈಯಿಂದಲೇ ನಿನ್ನ ಕೊಲೆ ಮಾಡಿಸಲಿಲ್ಲ. ನನ್ನ ಹೆಸರು ರಸಿಕರ ರಾಜ, ರೌಡಿಗಳ ದೊರೆ ಜಯಸಿಂಹನೇ ಅಲ್ಲ. ಪ್ರಕಾಶ್, ಸರಿಯಾದ ಸಮಯಕ್ಕೆ ಬಂದ ಆ ರಾಕ್ಷಸನಿಂದ ನನ್ನ ಸೀಲಬಂಡು ಕಾಪಾಡಿ. ನಾನು ಈ ಉಪಕಾರವನ್ನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಇದರಲ್ಲಿ ಉಪಕಾರವೇನಿದೆ ಪ್ರೇಮ? ಪ್ರತಿಯೊಬ್ಬ ಗಂಡಸು ಮಾಡುವ ಕೆಲಸವನ್ನು ನಾನು ಮಾಡ್ತೀನಿ. ಹಾ ಪ್ರೇಮ, ನೀನಿನ್ನು ಮನೆಗೆ ನಡೆ, ನಾನು ಸ್ವಲ್ಪ ಸ್ನೇಹಿತರ ಮನೆಗೆ ಹೋಗಿ ಬರುತ್ತೇನೆ. ನಿಂತ್ಕೊಳ್ಳಿ ಪ್ರಕಾಶ್. ಆ ರಾಕ್ಷಸನಿಂದ ನನ್ನ ಸೀಲಬಂಡು ಕಾಪಾಡಿದ್ದೀರಾ, ಇದನ್ನು ಯಾವತ್ತಿಗೂ ನಾನು ಮರೆಯುವುದಿಲ್ಲ. ಅಷ್ಟೇ ಅಲ್ಲ, ಅವನಿಂದ ನನ್ನ ಸೀಲನ್ನು ಕಾಪಾಡಿದ್ದಾರೆ. ನಿಮಗೇನಾದರೂ ನಾನೊಂದು ಕಾಣಿಕೆಯನ್ನು ಕೊಡಬೇಕಲ್ಲ, ಅದಕ್ಕಾಗಿ ನಾನು ನಿಮಗೆ ಐ ಲವ್ ಯು ಅಂತ ಹೇಳ್ತಾ ಇದ್ದೇನೆ ಪ್ರಕಾಶ್. ಐ ಲವ್ ಯು. ಪ್ರೇಮ, ಆಯ್ತು ರಾಜ.
ಹಾ ಪ್ರಕಾಶ್, ಬನ್ನಿ ಹಾಗಾದ್ರೆ ಹೋಗೋಣ. ನಡೆ ಹೋಗೋಣ. ಆಯ್ತು, ಬನ್ನಿ ಹೋಗೋಣ.